ಎಲ್ಪಿಜಿ ಅಭಾವ ಸರ್ಕಾರಕ್ಕೆ ಬೇಡಿಕೆ ಇಟ್ಟಂತಹ ಆಟೋ ಡ್ರೈವರ್ಸ್ ಗ್ಯಾಸ್ ಸಿಗದೆ ತೊಂದರೆ ಆಗ್ತಾ ಇದೆ ಅಂತ ಆಟೋ ಡ್ರೈವರ್ಸ್ ತಮ್ಮ ಅಳಲು ತೋಡ್ಕೋತಾ ಇದ್ದಾರೆ. ಎಲ್ಪಿಜಿ ಅಭಾವವಿದೆ, ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಸರ್ಕಾರಕ್ಕೆ. ಯಾಕೆಂದ್ರೆ ಆಟೋ ಡ್ರೈವರ್ ಬದುಕು ಮಾಡೋದೇ ಕಷ್ಟವಾದಂತಹ ಪರಿಸ್ಥಿತಿ ಇದೆ. ನಮಗೆ ತಿಂಗಳಿಗೆ 10,000 ಪರಿಹಾರ ನೀಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಚಾಲಕರು. ಸರ್ಕಾರಕ್ಕೆ ಪರಿಹಾರ ನೀಡಬೇಕು ಅಂತ ಚಾಲಕರು ಒತ್ತಾಯಿಸ್ತಾ ಇದ್ದಾರೆ. ಸಮಸ್ಯೆ ಸರಿ ಹೋಗೋವರೆಗೂ 10,000ಕ್ಕೆ ಪರಿಹಾರಕ್ಕೆ ಬೇಡಿಕೆ. ಇನ್ನು ಸಂಸದರೇನ್ ಮಾಡ್ತಾ ಇದ್ದಾರೆ? ಕೇಂದ್ರದ ಜೊತೆ ಮಾತನಾಡಕ್ಕಾಗಲ್ವಾ? ಆಟೋದವರನ್ನ ಅಯ್ಯೋ ಅನಿಸಬೇಡಿ, ಉದ್ಧಾರ ಆಗಲ್ಲ ಅಂತ ಹಿಡಿಶಾಪ ಹಾಕ್ತಾ ಇದ್ದಾರೆ. ಶಾಸಕರು ಹಾಗೂ ಸಂಸದರ ವಿರುದ್ಧ ಆಟೋ ಚಾಲಕರು ಕಿಡಿಕಾರ್ತಾ ಇದ್ದಾರೆ. ನೀವು ಎಸಿ ಕಾರ್ನಲ್ಲಿ ಓಡಾಡ್ತೀರಿ, ನಮ್ಮ ಸಮಸ್ಯೆ ಕೇಳೋರು ಯಾರು? ಯಾವ ರಾಜಕಾರಣಿಗಳು ನಮ್ಮ ಸಮಸ್ಯೆ ಕೇಳಲ್ಲ. ನಾವು ಹೆಂಗ್ ಜೀವನ ಮಾಡಬೇಕು? ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಪಿಜಿ ಅಭಾವವಿದೆ, ಸರ್ಕಾರಕ್ಕೆ ಆಟೋ ಡ್ರೈವರ್ಸ್ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಇನ್ನು ನಿತ್ಯವೂ ಕೂಡ ಈ ಎಲ್ಪಿಜಿ ಗ್ಯಾಸ್ನೇ ನಂಬಿ ಆಟೋ ಓಡಿಸುವಂತಹ ಆಟೋ ಚಾಲಕರ ಬದುಕು ಈಗ ಬೀದಿಗೆ ಬಂದಿದೆ. ಹಾಗಾಗಿ ಸರ್ಕಾರ ನಮಗೆ ತಿಂಗಳಿಗೆ 10,000 ಪರಿಹಾರ ನೀಡಿ ಅಂತ ಕೇಳ್ಕೊಳ್ತಾ ಇದೆ. ಸಮಸ್ಯೆ ಬಗೆಹರಿಯೋವರೆಗೂ 10,000 ಪರಿಹಾರ ನೀಡಿ ನಾವು ಹೆಂಗ್ ಬದುಕು ಮಾಡಬೇಕು? ಸಂಸದರು ನೀವೇನ್ ಮಾಡ್ತಾ ಇದ್ದೀರಿ? ಕೇಂದ್ರ ಜೊತೆಗೆ ಮಾತನಾಡಕ್ಕಾಗಲ್ವಾ? ಇನ್ನು ಆಟೋದವರನ್ನ ಅಯ್ಯೋ ಅನಿಸ್ಬೇಡಿ, ನೀವು ಉದ್ಧಾರ ಆಗಲ್ಲ ಅಂತೆಲ್ಲ ಶಾಪ ಹಾಕ್ತಾ ಇದ್ದಾರೆ. ಜೊತೆಗೆ ಶಾಸಕರು ಸಂಸದರ ವಿರುದ್ಧ ನೀವು ಎಸಿ ಕಾರ್ನಲ್ಲಿ ಓಡಾಡ್ತೀರಾ, ನಿಮಗೆ ನಮ್ಮ ಸಮಸ್ಯೆ ಗೊತ್ತಾಗುತ್ತೆ, ನಮ್ಮ ಸಮಸ್ಯೆ ಕೇಳೋರು ಯಾರು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ ಜೀವನ ಮಾಡೋದೇ ಕಷ್ಟ ಆಗಿದೆ, ನಮ್ಮ ಸಮಸ್ಯೆ ಕೇಳೋಕ್ ಯಾರಿಲ್ಲ, ಬಹಳ ಕಷ್ಟವಾಗ್ತಿದೆ ಅಂತ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಎಲ್ಪಿಜಿ ಗ್ಯಾಸ್ ಅಭಾವ ಬೇರೆ ಬೇರೆ ಸೆಕ್ಟರ್ ನಲ್ಲಿ ತಟ್ಟಿರೋದು ಒಂದ್ ರೀತಿ ಆದ್ರೆ, ಈ ಎಲ್ಪಿಜಿ ಗ್ಯಾಸ್ ನನ್ನೇ ನಂಬಿಕೊಂಡು ಆಟೋ ಓಡಿಸುವಂತಹ, ನಿತ್ಯವೂ ಅದೇ ಆಟೋ ದಿಂದ ಬಂದಂತಹ ಒಂದಷ್ಟು ಬಾಡಿಗೆಯಿಂದ ಜೀವನ ನಡೆಸುವಂತಹ ಆಟೋ ಚಾಲಕರಿಗೆ ಇದು ನಿಜಕ್ಕೂ ಕಷ್ಟದ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಮಟ್ಟದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಈ ಸಮಸ್ಯೆನ ನೋಡ್ತಾ ಇದ್ದೀವಿ. ಹಾಗಾಗಿ ಸಂಸದರು ಏನ್ ಮಾಡ್ತಾ ಇದ್ದೀರಿ? ಕೇಂದ್ರದವರಿಗೆ ಹೇಳಿ. ಇನ್ನು ರಾಜ್ಯದವರು ಏನು ಮಾಡ್ತಾ ಇದ್ದೀರಿ? ನಮಗೆ 10,000 ಪರಿಹಾರ ಕೊಡಿ ಅಂತ ಈಗ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಎಸಿ ಕಾರಲ್ಲಿ ಓಡಾಡ್ತೀರಾ ನೀವೆಲ್ಲರೂ? ದೊಡ್ಡ ದೊಡ್ಡ ಮನುಷ್ಯರು, ಅಧಿಕಾರಿಗಳು, ರಾಜಕಾರಣಿಗಳು, ಆದ್ರೆ ನಮ್ಮ ಸಮಸ್ಯೆ ಕೇಳೋರು ಯಾರು ಅಂತ ಇದ್ದಾರೆ. ಆಟೋ ಚಾಲಕರ ಜೀವನ ನಡೆಸೋದೇ ನಿಜಕ್ಕೂ ಕಷ್ಟ ಆಗಿದೆ. ಯಾಕೆಂತಂದ್ರೆ LPG ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಆಟೋ ಚಾಲಕರು ಬಂಕ್ಗಳ ಮುಂದೆ ಸುಮಾರು ಬೆಳಿಗ್ಗೆಯಿಂದಲೇ ಕಾಯುವಂಥ ಪರಿಸ್ಥಿತಿ ಬಂದಿದೆ. ಒಂದು ಕಾಲದಲ್ಲಿ ಅಂದ್ರೆ ಒಂದಷ್ಟು ದಿನಗಳ ಹಿಂದೆ ನೋಡ್ತಿದ್ವಿ, ಏನು ಪ್ಯಾಸೆಂಜರ್ಗಳಿಲ್ಲ ಅಂತ ಹೇಳಿ ಅವರು ಕಾಯುವಂಥ ಪರಿಸ್ಥಿತಿ ಇತ್ತು. ಸದ್ಯಕ್ಕೆ ನಮ್ಗೆ LPG ಗ್ಯಾಸ್ ಇಲ್ಲ ಅಂತ ಹೇಳಿ ಕಾಯುವಂಥ ಪರಿಸ್ಥಿತಿ ಬಂದಿದೆ. ಎಷ್ಟು ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಕಲ್ಯಾಣ ನಗರದ ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿ ನಮಗೆ ಕಂಡು ಬರ್ತಾ ಇರುವಂಥ ದೃಶ್ಯಾವಳಿ. ಸಾಕಷ್ಟು ಜನ ಆಟೋ ಚಾಲಕರು ಬೆಳಿಗ್ಗೆಯಿಂದಲೇ ಇಲ್ಲಿ ಕಾಯ್ಕೊಂಡಿದ್ದಾರೆ, ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ. ಕಳೆದ ಒಂದು ವಾರದಿಂದ ಸಹ ಒಂದಷ್ಟು ಬಂಕ್ಗಳು ಸಹ ಈಗಾಗಲೇ ಮುಚ್ಚಿರುವಂತಹದ್ದು. ಗ್ಯಾಸ್ ಇಲ್ಲ ಅಂತ ಹೇಳಿ, ಸಂಪೂರ್ಣವಾಗಿ ಗ್ಯಾಸ್ ಖಾಲಿಯಾಗಿದೆ ಅಂತ ಹೇಳಿ ಮುಚ್ಚಿದ್ರು. ಸದ್ಯಕ್ಕೆ ಇವತ್ತು ಕಲ್ಯಾಣ ನಗರದಲ್ಲಿರುವಂತಹ ಸೂಪರ್ ಗ್ಯಾಸ್ಗೆ ಏನ್ ಗ್ಯಾಸ್ ಪೂರೈಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಬೆಳಿಗ್ಗೆಯಿಂದಲೂ ಸಹ ನಾಗರಬಾವಿ ಸರ್ಕಲ್ನಿಂದ ಕಲ್ಯಾಣ ನಗರ ಬಸ್ ಸ್ಟಾಪ್ ವರೆಗೂ ಸಹ ಕ್ಯೂ ಇದೆ. ಸುಮಾರು 3 ಕಿಲೋಮೀಟರ್, 2 ರಿಂದ 3 ಕಿಲೋಮೀಟರ್ ವರೆಗೂ ಕ್ಯೂ ಇರುವಂತದ್ದು ತಾವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಸಂಪೂರ್ಣವಾಗಿ ಜನರು ನಿಂತ್ಕೊಂಡು ಹೋಗುವಂತ ಸ್ಥಿತಿ ಬಂದಿದೆ. ಇಲ್ಲಿರುವಂತ ಆಟೋ ಚಾಲಕರಿಗೂ ಸಹ ನಾನು ಮಾತನಾಡಿಸ್ತಾ ಹೋಗ್ತೀನಿ, ಎಷ್ಟರ ಮಟ್ಟಿಗೆ ಸಮಸ್ಯೆಗಳಾಗ್ತಾ ಇದಾವೆ ಅಂತ ಹೇಳಿ ಕೇಳ್ತಾ ಹೋಗ್ತೀನಿ. ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕ್ಯೂ ನಿಂತು ಹೋಗುವಂತಹ ಪರಿಸ್ಥಿತಿ ಇವ್ರದ್ದಾಗಿದೆ ಅಂತ ಹೇಳಿ. ಸರ್, ಈಗ ತಾವು ಸಹ ಬೆಳಿಗ್ಗೆಯಿಂದಲೇ ಇಂತಹ ಸ್ಥಿತಿ ಬಂದಿದೆ, ಗಾಡಿಯನ್ನ ತಳ್ಕೊಂಡು ಹೋಗ್ತಾ ಇದ್ದೀರಾ, ಜೊತೆಗೆ LPG ಗ್ಯಾಸ್ ಸಹ ಸಿಗ್ತಾ ಇಲ್ಲ, ಎಷ್ಟು ಕಷ್ಟ ಆಗ್ತಿದೆ ಜೀವನ? ತುಂಬಾ ಕಷ್ಟ ಮೇಡಮ್. ಇವಾಗ ಬೆಳಗ್ಗೆ ಬಂದಿತ್ತು ಬಿಗ್ನೆಸ್, ಗಾಡಿಗೆ ಹೋಗಿಲ್ಲ ಬೆಳಗ್ಗೆಯಿಂದ. ಇವಾಗಲೇ ಬರ್ತಾ ಇತ್ತು ಗಾಡಿಗೆ, ಗ್ಯಾಸ್ ಇಲ್ಲ ಗಾಡಿಲಿ. ನಮ್ಮ MP ಗಳು ಗೆದ್ದಿದೆ 28 ಜನ, ಹೋಗಿ ಕೇಳಿದ್ರಾಗಲ್ವಾ? ಒಬ್ರು ಕೇಳ್ತಾ ಇಲ್ಲ. ಪ್ರಾಬ್ಲಮ್ಮು ಲೇಡೀಸ್ ಸ್ವಲ್ಪ ಸಿಲಿಂಡರ್ ಎತ್ಕೊಂಡಿರ್ತಾರೆ ಹೊರಗಡೆ ಇಲ್ಲ, ಪಾಪ ಸಿಲಿಂಡರ್ ಇಲ್ಲದೆ ನಾವು ಆಟೋ ಗ್ಯಾಸ್ ಇಲ್ಲದೆ ನಿಂತ್ಕೊಂಡಿದ್ದೀವಿ ನೋಡಿ, ಎಷ್ಟು ತೊಂದರೆ ನೋಡಿ. ಸರ್, ಹಾಗಿದ್ರೆ ಈಗ ನಿಮ್ಗೆ ಗ್ಯಾಸ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ? ಯಾಕಂತಂದ್ರೆ ಇನ್ನೂ ಇಷ್ಟು ಕ್ಯೂ ಇದೆ. ಗ್ಯಾರಂಟಿ ಇಲ್ಲ ಮೇಡಮ್, ಅಲ್ಲಿ ಬಂಕ್ ಹತ್ರ ಹೋಗಿ ಗಂಟೆ ಗ್ಯಾರಂಟಿ ಇಲ್ಲ ಯಾವುದು ಅಂತ ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈ ರೇಟ್ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು? ರೇಟ್ ತುಂಬಾ ಜಾಸ್ತಿ ಇದೆ. ಆ ಸುಂಕ ಇದೆ, ಅದು ಕಮ್ಮಿ ಮಾಡಬೇಕು ಮೇಡಮ್. ಅಬಕಾರಿ ಸುಂಕ ಅದು ಇದು ಹಾಕಿದಲ್ಲ, ಅದೆಲ್ಲ ಕಮ್ಮಿ ಮಾಡಬೇಕು. ಈ ಟೈಮಲ್ಲಿ ಜನರುಗಳು ತೊಂದರೆ ಆಗ್ತೈತೆ. ಈ ಟೈಮಲ್ಲಿ ತೊಂದರೆ ಇದು ಹೆಲ್ಪ್ ಮಾಡಿದ್ರೆ ಮುಂದಕ್ಕೆ ಯಾವಾಗ ಹೆಲ್ಪ್ ಮಾಡ್ತಾರೆ ಜನಗಳಿಗೆ? ಎಸ್, ಸೊ ನೋಡಿದ್ರಲ್ಲ ಸರ್, ತಾವು ಸಹ ಬೆಳಿಗ್ಗೆಯಿಂದ ಕ್ಯೂ ನಿಂತಿದ್ದೀರಾ ಹೆಂಗೆ? ನಾವು ಮೇಡಮ್ ಬೆಳಿಗ್ಗೆ 6 ಗಂಟೆಗೆ ನಿಂತ್ಕೊಂಡಿರೋದು.
ಅದನ್ನು ಈಗ ನಮ್ಗೆ ಫುಲ್ ಟ್ಯಾಂಕ್ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. 200 ರೂಪಾಯಿ 300 ರೂಪಾಯಿ ಕೊಡ್ತಾ ಇದ್ದಾರೆ ನೋಡಿ. 2 ಬಾಡಿಗೆ ಹೊಡೆದ್ರೆ ಖಾಲಿ ಆಗುತ್ತೆ. ಇದೇ ರೀತಿ ಆದ್ರೆ ನಮ್ಮ ಆಟೋದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬೋದು ಮುಂದಕ್ಕೆ ನೋಡಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಬೆಳಗ್ಗೆಯಿಂದಲೂ ಸಹ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ, ಆದ್ರೂ ಸಹ ನಮ್ಗೆ ಗ್ಯಾರಂಟಿ ಇಲ್ಲ ಗ್ಯಾಸ್ ಸಿಗುತ್ತಾ ಅನ್ನುವಂಥದ್ದನ್ನ ನಮ್ಮ ಆಟೋ ಚಾಲಕರು ಹೇಳಿದ್ದಾರೆ. ಯಾಕಂತಂದ್ರೆ ಈಗ ಅವ್ರಿಗೆ ಸಂಪೂರ್ಣವಾಗಿ ಫುಲ್ ಟ್ಯಾಂಕ್ ಅನ್ನು ಮಾಡೋಕ್ಕಾಗಲ್ಲ, ಏನಿಲ್ಲ ಅಂದ್ರೆ ಒಂದು 200ರಿಂದ 300 ಲೀಟರ್ ಕೊಡ್ತೀವಿ ಅನ್ನುವಂಥ ಮಾತನ್ನ ಸಹ ಹೇಳಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ 2-3 ಪ್ಯಾಸೆಂಜರ್ನ ಹೊಡಿಬಹುದು ನಾವು ಅನ್ನುವಂಥ ಮಾತನ್ನ ಅವರು ಆಟೋ ಚಾಲಕರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.